ನಮಸ್ಕಾರ. 97 ರನ್ ಬಾರಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕ ಮೇಲೆ ಸಂಜು ಸ್ಯಾಮ್ಸನ್ ಕೊಹ್ಲಿ ಬಗ್ಗೆ ಶಾಕಿಂಗ್ ಹೇಳಿಕೆ. ಇನ್ನು ಇದೆಲ್ಲದರ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಟೀಮ್ ಇಂಡಿಯಾ ಈ ಬಾರಿ T20 ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆಯೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ನಿನ್ನೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ಈ ಒಂದು ರೋಚಕ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗೆ 196 ರನ್ಗಳನ್ನು ಪಡೆಯಿತು. 197 ರನ್ಗಳ ಗುರಿ ಪಡೆದಂತಹ ಟೀಮ್ ಇಂಡಿಯಾ ಪರವಾಗಿ ಆರಂಭಿಕರಾಗಿ ಕಣಕ್ಕೆ ಇಳಿದ ಸಂಜು ಸ್ಯಾಮ್ಸನ್ ಅವರ ಸ್ಫೋಟಕ 97 ರನ್ ಇಲ್ಲಿ ಟೀಮ್ ಇಂಡಿಯಾಗೆ ಒಂದು ಭರ್ಜರಿ ಗೆಲುವನ್ನು ದಾಖಲಿಸಿತು. ಈ ಮೂಲಕ ಟೀಮ್ ಇಂಡಿಯಾ ವಿಂಡೀಸ್ ತಂಡವನ್ನು ಬಗ್ಗು ಬಿಡರ ಮುಖಾಂತರ ಐತಿಹಾಸಿಕ ಪಂದ್ಯದ ಗೆಲುವನ್ನು ದಾಖಲಿಸಿತು. ಭಾರತ ಅತಿ ಹೆಚ್ಚು ಸ್ಕೋರನ್ನು ಚೇಸ್ ಮಾಡಿ ಈ ಒಂದು ಪಂದ್ಯದಲ್ಲಿ ಗೆದ್ದು ಬೀಗಿತ್ತು. ಈ ಮೂಲಕ ಪಂದ್ಯವನ್ನು ಗೆಲ್ಲಿಸಿದ ನಂತರ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕ ಮೇಲೆ ಸಂಜು ಸ್ಯಾಮ್ಸನ್ ಅವರು ಏನು ಮಾತಾಡಿರಂತೆ ಕೇಳ್ತಾ ಬರೋದಾದರೆ ನೋಡ್ಬೋದು. ಇನ್ನು ಈ ಒಂದು ಪಂದ್ಯದಲ್ಲಿ ನನಗೆ ದಿ ವರ್ಲ್ಡ್ ಕಾಯ್ತಿತ್ತು. ಹೀಗಾಗಿ ನಾನು ಒಂದು ದಿನಕ್ಕಾಗಿ ನಾನು ಕೂಡ ಇಲ್ಲಿ ಒಳ್ಳೆಯ ಆರಂಭ ಮತ್ತು ಡ್ರೀಮ್ಗಾಗಿ ನಾನು ಕಾಯ್ತಿದ್ದೆ. ಹೀಗಾಗಿ ನಾನು ಸುಮಾರು ಜರ್ನಿಗಳನ್ನು ಕೂಡ ಇಲ್ಲಿ ಡೌನ್ ಮತ್ತು ಅಪ್ಸ್ ಕೂಡ ಕಂಡಿದ್ದೇನೆ. ಹೀಗಾಗಿ ಈ ಒಂದು ಡೌಟ್ ಮತ್ತು ಥಿಂಕಿಂಗಲ್ಲಿ ಕೂಡ ನಾನು ಏನು ಮಾಡಬಲ್ಲೆ ಅಂತ ನಾನು ಇದ್ದೆ. ಹೀಗಾಗಿ ನಾನು ಎಲ್ಲರಿಗೆ ನನಗೆ ಯಾರೆಲ್ಲ ಆಶೀರ್ವಾದ ಮಾಡಿದಾರ ಅವ್ರಿಗೂ ಕೂಡ ನಾನು ಈ ಒಂದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನಲ್ಲಿ ಥ್ಯಾಂಕ್ಫುಲ್ ಅಂತಲೇ ಹೇಳ್ತೀನಿ. ಹೀಗಾಗಿ ನಾನು ಸುಮಾರು ಇಯರಿಂದ ಈ ಒಂದು T20 ಫಾರ್ಮ್ಯಾಟನ್ನು ಆಡುತ್ತಿದ್ದು ಕಲಿತಿದ್ದೇನೆ. ಬಟ್ ಹೀಗಾಗಿ ಕಿಂಗ್ ಕೊಹ್ಲಿ ಅವರ ಗ್ರೇಟ್ ನಾಕ್ಸ್ಗಳು ಕೂಡ ನನಗೆ ನಿನ್ನೆ ದಿವಸ ಹೆಲ್ಪ್ ಆಯಿತು. ಬಟ್ ರೋಹಿತ್ ಶರ್ಮಾ ಆಗಲಿ, MS ಧೋನಿ, ಕಿಂಗ್ ಕೊಹ್ಲಿ ಆಡಿದ ರೀತಿಯನ್ನು ಕೂಡ ನಾನು ನೋಡಿಕೊಂಡು ಬಂದು ಇಲ್ಲಿ ಕಲಿತಿದ್ದೇನೆ. ನನಗೆ ಅನುಭವ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಯಿತು. ಬಟ್ ಅದನ್ನು ಕೂಡ ಒಂದು ಒಳ್ಳೆಯ ದಿನಕ್ಕಾಗಿ ರೂಢಿಸ್ಕೊಂಡು ನಾನು ಮಾಡಿದ್ದೆ. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದಲ್ಲಿ ನನಗೆ ಗೆಲ್ಲಿಸಿಕೊಡಲು ಸಾಧ್ಯವಾಯಿತು. ಬಟ್ ಕೆಲವೊಂದು ಸಿಚುವೇಷನ್ನಲ್ಲಿ ಈ ಒಂದು ಗೇಮ್ನಲ್ಲಿ ಯಾವ ಥರ ಆಡಬೇಕಂತ ಕೂಡ ನಾನು ನೆಟ್ ಪ್ರಾಕ್ಟೀಸ್ನಲ್ಲಿ ಕೂಡ ಯೋಚನೆ ಮಾಡ್ತಿದ್ದೆ. ಬಟ್ ಈ ಲಾಸ್ಟ್ ಗೇಮ್ನಲ್ಲಿ ನಮಗೆ ಬ್ಯಾಟಿಂಗ್ ಕೂಡ ಅಷ್ಟೊಂದು ಚೆನ್ನಾಗಿರುವಂಥ ಪಿಚ್ ಆಗಿತ್ತು. ಬಟ್ ಹೀಗಾಗಿ ಬ್ಯಾಟ್ಗೆ ಸರಿಯಾಗಿ ಬಾಲ್ ಬರ್ತೋದ್ರಿಂದ ಹೀಗಾಗಿ ಡಿಫ್ರೆಂಟ್ ವೇನಲ್ಲಿ ನಾನು ಬ್ಯಾಟ್ ಮಾಡಿದೆ. ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಡಲು ಸಾಧ್ಯವಾಯಿತು. ಒಂದೆಡೆ ವಿಕೆಟ್ ಲಾಸ್ ಆದರೂ ಕೂಡ ಇಲ್ಲಿ ನಿಂತ್ಕೊಂಡು ಆಡಿದ್ದಕ್ಕೇ ಈ ಒಂದು ಗೆಲುವು ಸಾಧ್ಯವಾಯಿತು. ಬಟ್ ಸಂಜು ಸ್ಯಾಮ್ಸನ್ ಅವರು ಕೊಹ್ಲಿ ಮತ್ತು MS ಧೋನಿ, ರೋಹಿತ್ ಶರ್ಮಾ ಅವರನ್ನು ಇಲ್ಲಿ ಗುಣಗಾನ ಮಾಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅವರಿಂದ ನಾನು ಕಲಿತಿದ್ದೇನೆ ಅನ್ನೋದನ್ನು ಸಂಜು ಸ್ಯಾಮ್ಸನ್ ಕೂಡ ಇಲ್ಲಿ ಹೇಳಿದರು. ಅಂದರೆ ವಿರಾಟ್ ಕೊಹ್ಲಿ ಇದ್ದಾಗ ಭಾರತ 150 ರನ್ ಪ್ಲಸ್ ಚೇಸ್ ಮಾಡಿದ ದಾಖಲೆ 3 ಸಲ ಮಾತ್ರ ಬರೆದರೆ ಸಂಜು ಸ್ಯಾಮ್ಸನ್ ನಿನ್ನೆ ತಾವೇ ಖುದ್ದಾಗಿ ನಿಂತ್ಕೊಂಡು ಈ ಒಂದು ಪಂದ್ಯ ಗೆಲ್ಲಿಸಿಕೊಟ್ಟು ನಾನು ಕೂಡ ವಿರಾಟ್ ಕೊಹ್ಲಿಯಂತೆ ಆಡಬಲ್ಲೆ ಎಂಬುದನ್ನು ಕೂಡ ತೋರಿಸಿಕೊಟ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಿನ್ನೆಯ ಪಂದ್ಯದ ಬಗ್ಗೆ ನಿಮಗೆ ಅನಿಸಿಕೆಯನ್ನು ಅನಿಸಿತು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.